ಆಪರೇಷನ್ ಸಿಂಧೂರ ತನ್ನ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಿದ್ದು ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳ ನಡುವಿನ ಅಸಾಧಾರಣ ಸಮನ್ವಯತೆಯನ್ನು ಪ್ರದರ್ಶಿಸಿದೆ ಎಂದು ಭಾರತೀಯ ಸಶಸ್ತ್ರ ಪಡೆಗಳು ತಿಳಿಸಿವೆ. ಜೈಪುರದಲ್ಲಿ ಆಯೋಜಿಸಲಾಗಿರುವ ಸಂಯುಕ್ತ ಕಮಾಂಡರ್ಗಳ ಸಮಾವೇಶದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ವಾರ್ಷಿಕೋತ್ಸವ ಅಂಗವಾಗಿ ಜಂಟಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಸೇನಾ ಸಿಬ್ಬಂದಿ ಉಪ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟ ಸಂಪೂರ್ಣ ದೃಢ ನಿಶ್ಚಯದಿಂದ ಮುಂದುವರೆದಿದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನ ಇನ್ನು ಮುಂದೆ ಕೇವಲ ಘೋಷಣೆಯಾಗಿರುವುದಿಲ್ಲ ಎಂಬುದನ್ನು ಆಪರೇಷನ್ ಸಿಂಧೂರ ಸಾಬೀತುಪಡಿಸಿದೆ. ಭಾರತದ ರಕ್ಷಣಾ ಉಪಕರಣಗಳಲ್ಲಿ 65%ಕ್ಕೂ ಹೆಚ್ಚು ಉಪಕರಣಗಳು ದೇಶದಲ್ಲೇ ತಯಾರಾಗುತ್ತಿವೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲಾಗುತ್ತಿದೆ ಎಂದರು. ಆಪರೇಷನ್ ಸಿಂಧೂರ ಭಾರತದ ಕಾರ್ಯತಂತ್ರದ ಪಯಣದಲ್ಲಿ ನಿರ್ಣಾಯಕ ಕ್ಷಣವಾಗಿದ್ದು, ಈ ಕಾರ್ಯಾಚರಣೆ ಭಾರತದ ಭಯೋತ್ಪಾದನಾ ನಿಗ್ರಹ ವಿಧಾನದಲ್ಲಿ ಮಹತ್ವದ ಬದಲಾವಣೆ ಗುರುತಿಸಿದೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಮತ್ತು ಪಾಕಿಸ್ತಾನದೊಂದಿಗಿನ ಅಂತಾರಾಷ್ಟ್ರೀಯ ಗಡಿಯನ್ನು ಮೀರಿ ಭಯೋತ್ಪಾದಕ ಮೂಲಸೌಕರ್ಯ ಗುರಿಯಾಗಿಸಿಕೊಂಡು ಈ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆ ವೇಳೆ ವಿವಿಧ ಸಂಸ್ಥೆಗಳ ಸಂಘಟಿತ ಕಾರ್ಯ ಶ್ಲಾಘನೀಯ. ಆಪರೇಷನ್ ಸಿಂಧೂರ ಅಂತ್ಯವಾಗಿಲ್ಲ, ಬದಲಾಗಿ ರಾಷ್ಟ್ರೀಯ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹದಲ್ಲಿ ಹೊಸ ಆರಂಭ ಎಂದು ಅವರು ಹೇಳಿದರು. मेरी कोशिश है कि ये सूरत बदलनी चाहिए. India's fight against terror, ladies and gentlemen, will go on. A year on, we remember not just the operation, but also the principle behind it. India will defend its sovereignty, its security, its people, decisively, professionally, and with the utmost responsibility. ವಾಯುಪಡೆಯ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್, ಆಪರೇಷನ್ ಸಿಂಧೂರ ನಮ್ಮ ದೃಢ ಸಂಕಲ್ಪಕ್ಕೆ ನಿದರ್ಶನವಾಗಿದೆ. ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ನಾಶಪಡಿಸುವ ಭಾರತದ ಸಾಮರ್ಥ್ಯವನ್ನು ಈ ಕಾರ್ಯಾಚರಣೆ ನಿರೂಪಿಸಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಮತ್ತು ವಾಯುಪಡೆಗಳೊಂದಿಗೆ ನೌಕಾ ಸಿಬ್ಬಂದಿಯೂ ಪಾಲ್ಗೊಂಡಿದ್ದು, ಪಾಕಿಸ್ತಾನ ನೌಕಾಪಡೆಗಳನ್ನು ಹಿಮ್ಮೆಟ್ಟಿದೆ ಎಂದರು. Anti-submarine actions which we do, in which we look at neutralizing the launch platform. To neutralize or degrade a fighter threat which is there, which can launch missile, then you have an integrated fleet air defense. That means you have superior fighters aircraft to neutralize or intercept and neutralize this. ಲೆಫ್ಟಿನೆಂಟ್ ಜನರಲ್ ಜುಬಿನ್ ಎ ಮಿನ್ವಲ್ಲಾ, ಆಪರೇಷನ್ ಸಿಂಧೂರ ಕೇವಲ ಪ್ರತ್ಯೇಕ ಯಶಸ್ಸು ಮಾತ್ರವಲ್ಲದೆ ಸಾಂಸ್ಥಿಕ ಬಲವರ್ಧನೆಯ ಅಭಿವ್ಯಕ್ತವಾಗಿದೆ. ಆಪರೇಷನ್ ಸಿಂಧೂರ ಯಶಸ್ಸು ಸರ್ಕಾರ ಆರಂಭಿಸಿದ ಸುಧಾರಣೆಗಳಲ್ಲಿ ದೃಢವಾಗಿ ಬೇರೂರಿದೆ. ರಕ್ಷಣಾ ಸಚಿವರು 2025 ಸುಧಾರಣೆಗಳ ವರ್ಷ ಎಂದು ಘೋಷಿಸಿದ್ದು, ಇದು ಸಾಂಸ್ಥಿಕ ಪ್ರಕ್ರಿಯೆಗಳು ಮತ್ತು ಆತ್ಮನಿರ್ಭರತೆಯತ್ತ ಸಾಗುವಲ್ಲಿ ಹೆಚ್ಚು ಸಹಕಾರಿಯಾಗಲಿದೆ. ಎಲ್ಲ ಗುಪ್ತಚರ ಬೆಂಗಾವಲು ಜಾಗೃತ ಸಂಸ್ಥೆಗಳ ಮಾಹಿತಿಗಳು ಕಾರ್ಯಾಚರಣೆಗೆ ಹೆಚ್ಚು ನೆರವಾದವು ಎಂದರು. The coming years, as we know, we have a vision of that is the Vision 2047, where the Defence Space Agency is slated to become the full-fledged space command, and that is where we understand how important this domain is. It is contested. We need slots, and we need more and more satellites to control multi-domain operations.